Today I am making Chiburla fruit rasayana. Let's see how to prepare. Hello everyone, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಇಬುಳ್ಳ ಹಣ್ಣಿನ ಪಾಯಸವನ್ನು ರಸಾಯನವನ್ನು ಮಾಡುತ್ತಿದ್ದೇನೆ. ಅದಕ್ಕಾಗಿ ಒಳ್ಳೆ ಹಣ್ಣಾದ ಇಬುಳ್ಳ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಈಗ ಇದನ್ನು ಸುಲಿದುಕೊಂಡು ತಯಾರಿ ಮಾಡೋಣ. ನೋಡಿ, ಇದಕ್ಕಾಗಿ ಏಲಕ್ಕಿ ಪುಡಿ, ಬೆಲ್ಲ, ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಕಾಯಿ ಹಾಲು ಕೂಡ ಸೇರಿಸಬಹುದು. ತೆಂಗಿನಕಾಯಿಯ ಹಾಲನ್ನು ಕೂಡ ಸೇರಿಸಬಹುದು. ನೋಡಿ, ಈಗ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ತುಂಬ ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಇದರಲ್ಲಿ ಇದೆ. ಇದು ಸೇವಿಸೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಕೂಡ ಒಮ್ಮೊಮ್ಮೆ ಮಾಡಿ ತಿಂದು ನೋಡಿ, ತುಂಬ ರುಚಿಯಾಗಿ ಇರುತ್ತದೆ. ಓಕೆ, ಈಗ ಅದಕ್ಕಾಗಿ ಅದರ ಸಿಪ್ಪೆಯನ್ನೇ ಸುಲಿದುಕೊಳ್ಳೋಣ. ಹಾಗೆಯೇ ಅದರ ಬೀಜ, ತಿರುಳನ್ನು ಕೂಡ ತೆಗೆದುಕೊಂಡು ಕ್ಲೀನ್ ಮಾಡಬೇಕು. ನಂತರ ಅದನ್ನು ಚಿಕ್ಕ ಚಿಕ್ಕ ಹೋಳುಗಳನ್ನು ಮಾಡಿ ಸ್ವಲ್ಪ ಮ್ಯಾಶ್ ಮಾಡಿ ಉಪಯೋಗಿಸಬೇಕು. ಓಕೆ, ಈಗ ಇದರ ತಿರುಳು ಬೀಜಗಳನ್ನೆಲ್ಲ ತೆಗೆದು ಆಗಿದೆ. ಸಿಪ್ಪೆ ಕೂಡ ಚೆನ್ನಾಗಿ ತೆಗೆದು ಆಗಿದೆ. ಈಗ ಬೆಲ್ಲವನ್ನು ಸಣ್ಣ ಸಣ್ಣ ಹುಡಿಯಾಗಿ ಮಾಡಿಕೊಳ್ಳೋಣ. ಈಗ ಬೆಲ್ಲ ಕೂಡ ಹುಡಿ ಮಾಡಿ ಆಗಿದೆ. ಹಾಗೆ ಈಗ ಅವಲಕ್ಕಿಗೆ ಸ್ವಲ್ಪ ನೀರನ್ನು ಹಾಕಿ ತೊಳೆದುಕೊಳ್ಳಬೇಕು. ಹಿಸುಕಿ ತೊಳೆದು ನೀರನ್ನು ಹಿಂಡಬೇಕು. ನಂತರ ಅದನ್ನು ಉಪಯೋಗಿಸಬೇಕು. ಈಗ ಈ ತಿರುಳನ್ನು ಇಬುಳ್ಳ ಹಣ್ಣನ್ನು ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು, ಅದು ತುಂಬ ಮೆತ್ತಗಿರ್ತದೆ, ಸ್ವಲ್ಪ ಮುಟ್ಟಿದರೆ ಆಗುತ್ತದೆ. ಓಕೆ, ಈಗ ಎಲ್ಲ ಸಾಮಗ್ರಿಗಳನ್ನು ಸೇರಿಸಬೇಕು. ಈಗ ಅವಲಕ್ಕಿಯನ್ನು ಸುಮಾರು ಒಂದು ಮುಷ್ಟಿಗಿಂತ ಸ್ವಲ್ಪ ಜಾಸ್ತಿಯಷ್ಟು ಹಾಕಿದ್ದೇನೆ. ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು, ಮತ್ತೆ ಸ್ವಲ್ಪ ತುಪ್ಪವನ್ನು ಸೇರಿಸಿ. ಸ್ವಲ್ಪ ತುಪ್ಪ ರುಚಿಗೆ ಬೇಕಾದರೆ ಹಾಕ್ಬೋದು, ಇಲ್ಲ ಅಂದರೆ ಬಿಡಬಹುದು. ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸಬೇಕು. ಮತ್ತೆ ಕಾಯಿ ಹಾಲು, ಇದು ಆಪ್ಷನಲ್. ಕೆಲವೊಬ್ರು ಹಾಕ್ತಾರೆ, ಕೆಲವೊಬ್ರು ಹಾಕೋದಿಲ್ಲ. ನಿಮ್ಗೆ ಇಷ್ಟ ಇದ್ರೆ ಹಾಕಿ, ಇಲ್ಲದಿದ್ದರೆ ಇಲ್ಲ. ಈಗ ಇದನ್ನೆಲ್ಲ ಚೆನ್ನಾಗಿ ಕರಡಬೇಕು. ರಸಾಯನ ರೆಡಿಯಾಗುತ್ತದೆ. ತುಂಬ ರುಚಿಕರವಾದ, ಸ್ವಾದಿಷ್ಟವಾದ ರಸಾಯನ, ಇಬುಳ್ಳ ಹಣ್ಣಿನ ರಸಾಯನ. ಸ್ವಲ್ಪ ಉಪ್ಪು ಕೂಡ ಸೇರಿಸಿ. ಈಗ ರೆಡಿ ಆಗ್ತಾ ಇದೆ. ರೆಡಿ ಆಯಿತು. ಇದನ್ನು ಚಪಾತಿ, ರೊಟ್ಟಿ, ದೋಸೆ ಯಾವುದರ ಜೊತೆಗೂ ತಿನ್ನಬಹುದು, ಅಥವಾ ಹಾಗೆ ಕೂಡ ಕುಡಿಯಬಹುದು.
ತುಂಬ ರುಚಿಯಾಗಿರ್ತದೆ. ಓಕೆ, ನೀವು ಕೂಡ ಮಾಡಿ ನೋಡಿ, ರುಚಿ ನೋಡಿ, ತುಂಬ ಚೆನ್ನಾಗಿರ್ತದೆ. ಓಕೆ, ಥ್ಯಾಂಕ್ ಯು. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ.